ಸೊ ಫರ್ಮೆಂಟೆಡ್ ದೋಸಾ ಬ್ಯಾಟರ್ಸ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದು, ಏನಂದ್ರೆ ಜನಗಳಿಗೆ ದೋಸೆ ತುಂಬಾ ಈಸಿಲಿ ಇಷ್ಟ ಆಗುತ್ತೆ, ಸಿಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ, ಸೌತ್ ಇಂಡಿಯನ್ಸ್, ನಾರ್ತ್ ಇಂಡಿಯನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಗೆ ಅನಿಸ್ತು ಯಾಕೆ ಇದನ್ನ ನಾವು ಜನಗಳಿಗೆ ತಗೊಂಡೋಗಿ ಈಸಿಯಾಗಿ ತಗೊಂಡೋಗಕ್ಕೆ ಯಾಕೆ ಮಾಡ್ಬೋದು. ಮಾರ್ಕೆಟ್ ಅಲ್ಲಿ ಆಲ್ರೆಡಿನೇ ಇನ್ಸ್ಟೆಂಟ್ ಮಿಕ್ಸ್ ಅದು ಇದು ಅಂತೆಲ್ಲ ತುಂಬಾ ಇದೆ. ನಾವ್ ಅನ್ಕೊಂಡ್ವಿ ನಮ್ಗೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನ್ ಬಂತು ಅಂದ್ರೆ, ಅದ್ರಲ್ಲಿ ಎಲ್ಲಾದ್ರಲ್ಲೂ ಸೋಡಾ ಹಾಕಿರ್ತಾರೆ ಅಥವಾ ಮೊಸರು ಹಾಕಿಡಿ ಅಂತಾರೆ, ಅಥವಾ ನೀವು ಇದನ್ನ ಕಲ್ಸ್ಬಿಟ್ಟು ಓವರ್ ನೈಟ್ ಸೋಕ್ ಮಾಡಿಡಿ ಅವಾಗ ಅದು ಫರ್ಮೆಂಟ್ ಆಗುತ್ತೆ ಅಂತ. ನಾವು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ, ಯಾಕೆ ನಾವು ಕಂಪ್ಲೀಟ್ಲಿ ಫರ್ಮೆಂಟೆಡ್ ಬ್ಯಾಟರ್ ನೇ ರೆಡಿ ಆಗೋ ತರ 2 minutes ಅಲ್ಲಿ ರೆಡಿ ಆಗೋ ತರ ಯಾಕೆ ಮಾಡಬಾರ್ದು ಅಂತ ಒಂದು ಬಂದಾಗ ಒಂದಿಷ್ಟು ಟೆಕ್ನಾಲಜಿ ಸ್ಟಡಿ ಮಾಡಿದ್ವಿ. ಆಮೇಲೆ ಈ ಬ್ಯಾಟರ್ ನೇ ಡ್ರೈ ಮಾಡಿ ಮಾಡಬಹುದಾ ಅಂತ ಒಂದು ಬಂದಾಗ, ಹೌದು ಮಾಡಬಹುದಾ ಅಂತ ಪ್ರಯತ್ನ ಮಾಡಕ್ಕೆ ಮತ್ತೆ ಆತರ ಎಲ್ಲಿ ಸಿಗುತ್ತೆ ಮೆಷಿನ್, ಎಲ್ಲಿ ಸಿಗುತ್ತೆ, ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಏನಾರು ಅವಕಾಶ ಇದೆ ಅಂತೆಲ್ಲ ನೋಡ್ತಾ ಹೋದ್. ಅದೆಲ್ಲ ಮಾಡಿ ಆಮೇಲೆ ರೆಗ್ಯುಲರ್ ಬ್ಯಾಟರ್ ನ ಡ್ರೈ ಮಾಡಿದ್ರೆ ಅದು ನಮ್ಗೆ ಅದೇ ತರ ದೋಸೆ ಬರಲ್ಲ. ಅದಕ್ಕೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ, ಅದನ್ನ ಪ್ರಪೋರ್ಷನ್ಸ್ ಗಳನ್ನ ವೇರಿಯೇಷನ್ ಮಾಡಿ, ಟೆಂಪರೇಚರ್ ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿ, ಫೈನಲಿ ನಾವೇನ್ ಮಾಡಿದ್ವಿ, ಇವಾಗ ಒಂದು ಬ್ಯಾಟರ್ ಪೌಡರ್ ಇದು ಮಾಡ್ಕೊಂಡು ಮಿಲೆಟ್ಸ್ ಮಾತ್ರ. ಯಾಕಂದ್ರೆ ಮಿಲೆಟ್ಸ್ ನಮ್ಗೆ ಜನಗಳು ಯೂಸ್ ಮಾಡ್ಬೇಕು ಅನ್ನೋದು, ದೋಸಾ ಬ್ಯಾಟರ್ ಪೌಡರ್ ಮಾಡಿದ್ವಿ. ಅದನ್ನ ತುಂಬಾ ಜನ ಇವಾಗ ಇಷ್ಟಪಡ್ತಾ ಇದಾರೆ, ಅದು ತುಂಬಾ ಚೆನ್ನಾಗಿ ಫೀಡ್ಬ್ಯಾಕ್ ಬಂದಿದೆ. ಇನ್ನು ನೆಕ್ಸ್ಟ್ ಇಡ್ಲಿದಕ್ಕೂ ಅದೇ ತರಾನೇ ಇದೆ. ಇಡ್ಲಿನೂ ನಾವು ಇವಾಗ ಆಲ್ರೆಡಿ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇದೆ, ಆಲ್ಮೋಸ್ಟ್ ನಾವು ಫೈನಲ್ ಇದ್ರಲ್ಲಿ ಇದೀವಿ. ಚಟ್ನಿ ಬರೀ ದೋಸೆ ಅಷ್ಟೇ ಮಾಡಿದ್ರೆ ಆಯ್ತಾ, ಚಟ್ನಿ ಮಾಡಲ್ವಾ ಅಂತ ಕೇಳಿದ್ರು, ಚಟ್ನಿನೂ ಮಾಡಿದೀವಿ ಆ ತರ. ಈಗ ಸಾಂಬಾರ್ ಅಂತ ಕೇಳ್ತಾ ಇದಾರೆ, ಸಾಂಬಾರು ನಾವು ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಐಡಿಯಾ ಇದೆ ನಮ್ಗೆ ಏನ್ ಮಾಡ್ಬೇಕು ಅಂತ. ಸಂಗೀತ ಅವ್ರು ಇದಕ್ಕೆಲ್ಲ ಬ್ಯಾಕ್ ಬೋನ್, ಅವ್ರದೇ ಬ್ರೈನ್ ಇದರಲ್ಲಿ ವರ್ಕ್ ಮಾಡೋದು. ಸೊ ಆ ತರ ನಡೀತಾ ಇದೆ. ಇನ್ನು ಗೋಯಿಂಗ್ ಫಾರ್ವರ್ಡ್ ನಮ್ಗೆ ಇದನ್ನ ತುಂಬಾ ದೊಡ್ಡದಾಗಿ ಬೆಳೆಸಬೇಕು ಅಂತ ಇದೆ. ಅಂದ್ರೆ ಮಿಲೆಟ್ಸ್ ನಲ್ಲಿ ಬರುವಂತ ಈ ಅವಲಕ್ಕಿ ಆಗಿರ್ಬೋದು, ಕಿಚಡಿ ಆಗಿರ್ಬೋದು, ಅಥವಾ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಸ್ ಗಳನ್ನ ನಾವು ಇದರಲ್ಲಿ ಡೆವಲಪ್ ಮಾಡಬಹುದು. ನೂಡಲ್ಸ್ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು. ಈಗ ಆಲ್ರೆಡಿ ಸಾಕಷ್ಟು ಜನಗಳು ಮಾಡ್ತಾ ಇದಾರೆ. ಮಾರ್ಕೆಟ್ ಅಲ್ಲಿ ಮಿಲೆಟ್ಸ್ ಪ್ರಾಡಕ್ಟ್ ಅಂತ ಹೇಳ್ತಾರೆ, ಒಂದು 5%, 10%, 20% ಮಿಲೆಟ್ಸ್ ಇದ್ಬಿಟ್ಟು ಅದನ್ನ ಮಿಲೆಟ್ಸ್ ಅಂತ ಹೇಳಿ ಜನರು ಕಣ್ಣಿಗೆ ಮಣ್ಣೆರ್ಸೋದು ಇದೆ. ಅಂದ್ರೆ ನಾವು ಈ ವಿಚಾರಗಳನ್ನ ನಾವು ಸಾಕಷ್ಟು ಗಮನದಲ್ಲಿ ಇಟ್ಕೊಂಡು ಜನಗಳಿಗೆ ನಿಜಾಯಿತಿಯಲ್ಲಿ, ಅಂದ್ರೆ ಒಂದು ಹಾನೆಸ್ಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಆ ಮೂಲಕ ಪ್ರಾಡಕ್ಟ್ಸ್ ಗಳು ಕೊಡ್ಬೇಕು ಅನ್ನೋದು ನಮ್ಮ ಧ್ಯೇಯ ಉದ್ದೇಶ. ಆ ಲೆಕ್ಕದಲ್ಲಿ ಈ ಮಿಲೆಟ್ ಲವರ್ಸ್ ಅನ್ನೋದು ಸ್ಟಾರ್ಟ್ ಆಯ್ತು ಸರ್. ಬಹಳ ಸಂತೋಷ. ನಿಮ್ಮ ಒಂದು ಜರ್ನಿನ 10 ನಿಮಿಷದಲ್ಲಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ. ಹಾಗೆ ನಾನು ಇನ್ನೊಂದು ಕೇಳೋದು, ಈಗ ನಿಮ್ದು ಕನ್ಸುಗಳೇನು? ಈಗ ನನಗೆ ಮಿಲೆಟ್ ಲವರ್ಸ್ ನನ್ಗೆ ಬೇಕು, ನಾನು ಮೈಸೂರಲ್ಲಿ ಇದ್ದೀನಿ, ನಿಮ್ದೆಲ್ಲ ಪುಣೆ ಪ್ರೊಡಕ್ಷನ್ ಆಗ್ತಾ ಇದೆ, ನಾನು ಮೈಸೂರಲ್ಲಿ ಇರ್ಬೋದು, ಯಾರೋ ಅಮೆರಿಕ ನನ್ನ ಫ್ರೆಂಡು ಇರ್ಬೋದು, ನ್ಯೂಯಾರ್ಕ್ ಅಲ್ಲಿ ಇದ್ದಾರೆ ದಿವ್ಯಾ ಅಂತ, ಆಕೆಗೆ ನಾನು ಇದ್ರ ಬಗ್ಗೆ ಆಕೆಗೆ ಇರ್ಬೋದು. ಈ ತರ ನಿಮ್ ಪ್ರಾಡಕ್ಟ್ಗಳನ್ನ ಮುಂದೆ ನಮ್ಗೆ ಯಾವ ತರ ಸಿಗ್ಬೋದು? ಕನ್ಸುಗಳೇನು? ಯಾವ ತರ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು? ನಿಮ್ಮ ಭವಿಷ್ಯದ ಕನ್ಸುಗಳೇನು? ಸ್ವಲ್ಪ ಒಂದು ಚುಟ್ಕಾಗಿ ಹೇಳ್ಬೋದಾ? ಈ ತರ ನಂದು ಕ್ವಶನ್, ಅದೇ ರೀತಿ ಬೇರೆಯವ್ರದ್ದು ಇರ್ಬೋದು. ಎಲ್ಲಿ ಸಿಗ್ಬೋದು, ಮತ್ತೆ ಕನ್ಸುಗಳೇನು, ಏನೇನ್ ಮಾಡಕ್ಕೆ ಅಂತ ಹೊರಟಿದ್ದೀರಿ? ಸರ್, ಈಗ ಬರೀ ಪ್ರಾಡಕ್ಟ್ಸ್ ಗಳು ಎಲ್ಲಿ ಸಿಗ್ಬೋದು ಅನ್ನೋ ತರ ನಾವು ಕೇಳಿದ್ರೆ ನನ್ಗೆ, ಈ ಇಂಡಿಯಾದಲ್ಲಿ ನೀವು ಯಾವ್ದೇ ಮೂಲೆಯಲ್ಲಿ ಇದ್ರು ನಾವು ನಿಮ್ಗೆ ಇವತ್ತು ಪ್ರಾಡಕ್ಟ್ಸ್ ನ ಕಳಿಸಬಹುದು. ಆ ತರ ಇದೆ. ನಮ್ದು ಒಂದು ವೆಬ್ಸೈಟ್ ಡೆವಲಪ್ ಆಗ್ತಾ ಇದೆ. ಇವಾಗ ನಾವು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಲಿಸ್ಟ್ ಮಾಡ್ತಾ ಇದೀವಿ. ಈ ದೀಪಾವಳಿ ಆದ್ಮೇಲೆ ನಾವು ಅದನ್ನ ಲಿಸ್ಟ್ ಮಾಡೋ ಇದ್ರಲ್ಲಿ ಇದೀವಿ. ಹಾಗಾಗಿ ಪ್ರಾಡಕ್ಟ್ಸ್ ನಿಮ್ಗೆ ಇಂಡಿಯಾದಲ್ಲಿ ಸಿಗುತ್ತೆ. ಫಾರಿನ್ ಕಂಟ್ರೀಸ್ ಇಂದ ಇರೋರ್ಗೆ ಏನಾಗ್ತಾ ಇದೆ ಅಂದ್ರೆ, ತುಂಬಾ ಜನ ಆತರ ಈಗ ಆಲ್ರೆಡಿ ಮಾಡ್ತಾ ಇದಾರೆ. ಅವ್ರು ಏನಂದ್ರೆ, ಅವ್ರಿಗೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಾಗಿ ಇಂಡಿಯಾಗೆ ಬಂದಾಗ ಅವ್ರು ಏನ್ ಮಾಡ್ತಾರೆ, ಇಲ್ಲಿಂದ ತಗೊಂಡ್ ಹೋಗೋ ತರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಾವೇ ಫಾರಿನ್ ಕಂಟ್ರೀಸ್ಗೆ ಕೊರಿಯರ್ ಮಾಡ್ಲಿಕ್ಕೆ ಕೊರಿಯರ್ ಚಾರ್ಜಸ್ ತುಂಬಾ ಜಾಸ್ತಿ ಇದೆ. ನಮ್ಗೆ ಆಲ್ರೆಡಿ ಕೆಲವೊಂದಿಷ್ಟು ಹೋಲ್ಸೇಲರ್ಸ್, ಎಕ್ಸ್ಪೋರ್ಟರ್ಸ್ ಗಳು ಆಲ್ರೆಡಿ ನಮ್ಗೆ ಮಿಡ್ಲ್ ಈಸ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಯುರೋಪಿಯನ್ ಇದಕ್ಕಾಗಿರ್ಬೋದು ಕೇಳ್ತಾ ಇದಾರೆ. ಬಟ್ ಅದಕ್ಕೆಲ್ಲ ನಾವು ಎಕ್ಸ್ಟ್ರಾ ಟೆಸ್ಟ್ ಗಳು ಮಾಡ್ಬೇಕಾಗ್ತದೆ. ಒಂದಿಷ್ಟು ಕಾಂಪ್ಲೈನ್ಸ್ ಗಳಿದೆ ಆ ಲ್ಯಾಂಡ್, ಆ ಕಂಟ್ರಿಗಳದ ಒಂದು ಕಾಂಪ್ಲೈನ್ಸ್ ಇದೆ. ಅದನ್ನೆಲ್ಲ ನಿಧಾನಕ್ಕೆ ನಾವು ತಗೊಂಡ್ ಮಾಡ್ಬೇಕು ಅಂತ ಇದೆ. ಅಂದ್ರೆ ನೀವು ಫ್ಯೂಚರ್ ಕನಸು ಅಂತ ಕೇಳುವಾಗ, ನಾವು ಸಾಧ್ಯವಾದಷ್ಟು ಜನ ಇಡೀ ಗ್ಲೋಬಲಿ ಇರುವಂತ ಇಂಡಿಯನ್ಸ್ ಎಲ್ಲೆಲ್ಲಿದ್ದಾರೆ, ಯಾರ್ಯಾರಿಗೆ ದೋಸೆ ಅನ್ನೋದು ಇಷ್ಟ ಆಗುತ್ತೆ, ಯಾರ್ಯಾರು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿದ್ದಾರೆ, ಯಾರ್ಯಾರಿಗೆ ಹೆಲ್ದಿ ಫುಡ್ ಬಗ್ಗೆ ಅಥವಾ ಏನೋ ನನ್ನ ದಿನನಿತ್ಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೋ ಆಹಾರದ ಮೂಲಕ ಯಾರು ಪಣ ತೊಡ್ತಾ ಇದ್ದಾರೆ ಅಂತವ್ರಿಗೆ ಹೆಲ್ಪ್ ಮಾಡೋದೇ ನಮ್ಮ ಉದ್ದೇಶವಾಗಿದೆ. ಮೊನ್ನೆ ನರೇಂದ್ರ ಮೋದಿ ಅವರು August 15 ಕೆಂಪು ಕೋಟೆಯಿಂದ ಮಾತಾಡ್ಬೇಕಾದ್ರೂ ಹೇಳಿದ್ರು, ಮಿಲೆಟ್ಸ್ ಅನ್ನ ನಾವು ಈ ಇಡೀ ಪ್ರಪಂಚದ ಪ್ರತಿಯೊಂದು ಡೈನಿಂಗ್ ಟೇಬಲ್ ಮೇಲೆ ತರಬೇಕು, ಇಂಡಿಯಾದವರು, ಭಾರತದವರು. ಆ ಸಂಕಲ್ಪಕ್ಕೆ ನಾವು ಕಂಕಣ ತೊಟ್ಟು ನಾವು ಅದನ್ನ ಸಾಧ್ಯವಾದಷ್ಟು ಪ್ರತಿಯೊಬ್ಬರ ಮನೆಯ ಡೈನಿಂಗ್ ಟೇಬಲ್ ಮೇಲೆ ಮಿಲೆಟ್ಸ್ ಆಹಾರಗಳು ಸಿಗ್ಬೇಕು, ದೊರೆಯುವಂತ ಆಗ್ಬೇಕು, ಅವ್ರೆಲ್ಲರೂ ತಿನ್ಬೇಕು. ಯಾಕಂದ್ರೆ ಇದು ನಾವು ತುಂಬಾ ಅಂದ್ರೆ ನಮ್ಮ ಪ್ರಾಚೀನ ಕಾಲದಿಂದ ನಾವು ಊಟ ಮಾಡ್ತಾ ಇದ್ದಂತ ಧಾನ್ಯಗಳು. ನಮ್ಮ ಪ್ರಾಚೀನ ಕಾಲದ ಸಿರಿಧಾನ್ಯಗಳು ಅಂತ ಕರೀತಾರೆ. ಇದರಲ್ಲಿ ಹಿಂದಿನ ಕಾಲದವರ ಆಯುಷ್ಯಕ್ಕೆ ಅಷ್ಟು ದೊಡ್ಡ ತುಂಬಾ ಏನಂತಾರೆ ಲಾಂಜಿವಿಟಿ ಕಾರಣ ಆದಂತ ಇದೇ ಧಾನ್ಯಗಳು ಅಂತಾನೆ ಹೇಳ್ತಾರೆ. ಇವತ್ತು ಏನು ಮಿಲೆಟ್ ಲವರ್ಸ್ ನ ಸ್ಟಾರ್ಟ್ ಮಾಡಿದಿರಿ,
ಅದಕ್ಕೆ ಉದಾಹರಣೆ ಅಂದ್ರೆ 1 ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಬ್ರಿಂಗ್ಸ್ 100 ಕಸ್ಟಮರ್. ನಾನು 100 ಅಲ್ಲ, ಥೌಸಂಡ್ಸ್ ಅಂತ ಹೇಳ್ತೀನಿ, ಯಾಕಂದ್ರೆ ನಿಮ್ಮ ಕೇಸಲ್ಲಿ ಅದು ನಿಜ ಆಗಿದೆ. ಜಸ್ಟ್ ನೀವು ಪುಣೆಯಲ್ಲಿ ಅಂತ ಕೊಡ್ತಿದ್ದು, ಇವತ್ತು US ಮತ್ತೆ ದುಬೈಗಳಿಂದ ಆರ್ಡರ್ ಬರ್ತಾ ಇದೆ ಅಂದ್ರೆ ಅಲ್ಲಿರೋ ಶಕ್ತಿ, ಅದು ಒಳಗಡೆ ಇರೋ ಸತ್ವ, ಮತ್ತೆ ನಿಮ್ಮ ಒಂದು ಸಂಕಲ್ಪ, ಮತ್ತೆ ಒಂದು ಒಳ್ಳೆ ಫುಡ್ ಕೊಡ್ಬೇಕು ಅಂತ. ಈ 3 ಜನರ ಕನಸು, ಒಂದು ಒಂದು ಜರ್ನಿ ಎಲ್ಲ ಸೇರಿ ಇವತ್ತೊಂದು ಮಿಲೆಟ್ ಲವರ್ ಅಂತ ಅದ್ಭುತವಾದ ಪ್ರಾಡಕ್ಟ್ ಹೊರಗಡೆ ಬಂದಿದೆ. ಅದು ಒಂದು ಪ್ರಾಡಕ್ಟ್ ಅಲ್ಲ, ಒಂದು 12 ಪ್ರಾಡಕ್ಟ್ ಮೇಲೆ ಆಗಿದೆ. ಅದ್ರ ಜೊತೆಗೆ ಮೇಯರ್ಸ್ ಬಾಬಾ ಅಂತಾರ ಒಂದು ಹಿರಿಯರ ಒಂದು ಆಶೀರ್ವಾದ, ಮೇಲ್ಗಡೆಯಿಂದಾನೇ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರು ಹೋಗ್ತಾ ಇರೋ ಒಂದು ಮನ್ಸ, ಅವ್ರ ಹೆಸರನ್ನೇ ಕೂಡ ಇಟ್ಟಿದಿರಿ. ಈ ಎಲ್ಲಾ ಹಿನ್ನೆಲೆ ಸೇರಿ ನಾನು ಕೂಡ ಒಬ್ಬ ರೈತನಾಗಿ, ನಾನು ಒಬ್ಬ ರೈತ ಅಂತ ಹೇಳ್ಕೊಳ್ಳಿ ಹೆಮ್ಮೆ ಪಡ್ತೀನಿ. ನನ್ಗೂ ಇದು ಕನ್ಸಿದೆ, ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಎಲ್ಲಿಯವ್ರ ಜನಗಳಿಗೆ ಹಸುವಾಗ್ತಾ ಇದೆ ಅಲ್ಲಿಗಡ್ಲು ಇದಿರುತ್ತೆ ಅಂತ. ಅದು ಬೆಳೆಯೋ ನಾವು ಇವತ್ತು ವಿಷಮುಕ್ತ ಆಹಾರ ಬೆಳೆಯಕ್ಕೆ ಪ್ರಯತ್ನ ಮಾಡಬೇಕು. ನೀವ್ ಹೆಂಗ್ ಒಳ್ಳೆ ಆಹಾರ ಕೊಡ್ಬೇಕು ಹಂಗೆ ನಾವು ವಿಷಮುಕ್ತ ಆಹಾರ ಕೊಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲಾರ್ದು ಸಂಕಲ್ಪ ಒಂದೇನೆ, ಚಕ್ರ ತಿರುಗಲೇಬೇಕು, ಹಂಗೆ ಒಳ್ಳೆ ತಿರ್ಗಾ ಬರ್ಲೇಬೇಕು. ಅದೇ ಒಳ್ಳೆ ಆಹಾರಕ್ಕೆ ತಿರ್ಗಾ ಬೇಡಿಕೆ ಬರ್ತಾ ಇದೆ ಒಂದು ಕರೋನಾ ಆದ್ಮೇಲೆ. ಇಷ್ಟೊತ್ತು ನಿಮ್ಮ ಒಂದು 3 ಜನದ ಜರ್ನಿ, ಕೊನೆಯಲ್ಲಿ ನೀವೊಂದು ಒಂದು ಬಹಳ ಒಂದು ವಿಭಿನ್ನವಾಗಿ ನೇರವಾಗಿ ನಿಮ್ಮ ಕನ್ಸುಗಳನ್ನು ಎಲ್ಲ ಹಂಚ್ಕೊಟ್ರಿ. ಇಲ್ಲಿ ಯಾರೋ ಕೇಳ್ತಾರೋ ವೀಕ್ಷಕರು ನಿಮ್ಮನ್ನ ಭೇಟಿ ಮಾಡ್ಬೇಕು, ಇಲ್ಲ ನಿಮ್ಮ ಮಿಲೆಟ್ಸ್ ಲವರ್ನ ಪರ್ಚೇಸ್ ಮಾಡ್ಬೇಕು, ಅದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂದ್ರೆ, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ ಫೋನ್ ನಂಬರ್ ತಿಳಿಸ್ಬೋದಾ? ಓಕೆ ಸರ್, ನಮ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ನಮ್ಗೆ ಫೋನ್ ನಂಬರ್, ನಾವೇ ಫೋನ್ ಲೈನ್ಸ್ ಯಾವತ್ತೂ ಆನ್ ಇರುತ್ತೆ. ಅವ್ರು ಆರ್ಡರ್ ಕೂಡ ಮಾಡ್ಬೋದು ನಮ್ಗೆ ಫೋನ್ ಮೂಲಕ, ವಾಟ್ಸ್ಆಪ್ ಮೂಲಕ. ನಮ್ದು ವೆಬ್ಸೈಟ್ ಕೂಡ ಇದೆ, milletlovers.com ಅಂತ. ಅದರಿಂದ ಕೂಡ ಆರ್ಡರ್ ಮಾಡಬಹುದು. ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಬರುತ್ತೆ. ಈಸಿಯೆಸ್ಟ್ ಏನಂದ್ರೆ ನೀವು ನಮ್ಗೆ ವಾಟ್ಸ್ಆಪ್ ಮಾಡಿ, ನಾವು ಯಾವಾಗ್ಲೂ ಅದ್ರಲ್ಲಿ ಆಕ್ಟಿವ್ ಆಗಿರ್ತೀವಿ. ಸೊ ಅದರಿಂದ ನಿಮ್ಗೆ ಆರ್ಡರ್ಸ್ ನಾವು ಫುಲ್ಫಿಲ್ ಮಾಡಬಹುದು. ಸೊ ನಿಮ್ಗೆ ಇವನ್ ಆಹಾರದ ಬಗ್ಗೆ ಏನಾದ್ರೂ ನಿಮ್ಗೆ ಮಾಹಿತಿ ಬೇಕಾದ್ರೂ ಕೂಡ, ಮಿಲೆಟ್ಸ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಾವು ಅದನ್ನ ಸಾಲ್ವ್ ಮಾಡಬಹುದು. ನಿಮ್ ನಂಬರ್ ತಿಳಿಸ್ಬೋದು? ನನ್ನ ನಂಬರ್ ಸರ್ 9146 186 022. ನಮ್ಮ ಕರ್ನಾಟಕ ಕೇಳುಗರು ಇದ್ದಾರೆ, ಎಲ್ಲರಿಗೂ ಇಂಗ್ಲಿಷ್ ಅರ್ಥ ಆಗುತ್ತೆ, ನಮ್ಮ ಕನ್ನಡದಲ್ಲಿ ಒಂದ್ಸತಿ 91 46 186 022. ಮತ್ತೊಮ್ಮೆ ಎಲ್ಲರ ಪರವಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ಯಾರ್ಯಾರು ತನ್ನ ಆರೋಗ್ಯ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಕನಸಿದೆ, ಕಾಳಜಿ ಇದ್ದಾರೆ, ಅವರೆಲ್ಲರ ಪರವಾಗಿ ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮ್ಗೆ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತೀನಿ. ನಮಸ್ತೆ. ಧನ್ಯವಾದ.